ಚಿನ್ನ ಬೆಳ್ಳಿ ಆಯ್ತು, ಈಗ ತೈಲ ದುಬಾರಿ. ಮೋದಿ ಮಿತವ್ಯಯ ಕರೆ ಬೆನ್ನಲ್ಲೇ ಬರೇ ಅಗತ್ಯ ವಸ್ತುಗಳು ದುಬಾರಿ ಆಗ್ತವೆ, ಹುಷಾರ್. ಇದುವೇ ಚಿತ್ರರಂಗದ ಮೊದಲ ಸ್ಟೋರಿ, ದುಬಾರಿ ದಿನಗಳು. ಇನ್ನು ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದ್ರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದ್ರೆ ದುಬಾರಿಕೆ. ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತಿದೆ. ಎಲೆಕ್ಷನ್ ಮುಗಿಯೋರ್ಗು ಸುಮ್ಮನೆ ಇದ್ದು ಇವಾಗ ಏನ್ ಸರಿ ದಾಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊನ್ನೆ ಅಷ್ಟೇ ಮಿತವ್ಯಯದ ಕರೆಯನ್ನು ಕೊಟ್ಟರು. ಗಲ್ಫ್ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧ, ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಅಮೆರಿಕ ಇಸ್ರೇಲ್ನ ದಾಳಿ, ಅದರಿಂದ ಬಂದಾಗಿರುವ ಹಾರ್ಮೋನ್ಸ್, ಇದರ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರುವಂತಹ ತೈಲ ದರ, ವಿಶೇಷವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ, ವಿದೇಶಿ ವಿನಿಮಯದ ಮೇಲೆ ಬೀಳ್ತಾ ಇರುವಂತಹ ಹೊಡೆತ, ಡಾಲರ್ ಎದುರುಗಡೆ ರೂಪಾಯಿಯ ಕುಸಿತ, ಈ ಎಲ್ಲ ಕಾರಣಕ್ಕಾಗಿ ನೀವು ಮಿತವ್ಯಯ ಮಾಡಿ, ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಬಳಕೆಯನ್ನು ಕಡಿಮೆ ಮಾಡಿ, ಒಬ್ಬರೇ ಹೋಗೋರು 4 ಜನ ಜೊತೆಗೆ ಹೋಗಿ, ಸಾರ್ವಜನಿಕ ವಾಹನಗಳಲ್ಲಿ ನೀವು ಪ್ರಯಾಣಿಸಿ, ಈ ರೀತಿಯಾದಂಥ ಸಲಹೆಗಳನ್ನು ಕೊಡ್ತಾ ಹೋದರು. ವರ್ಕ್ ಫ್ರಮ್ ಹೋಮ್ ಮಾಡಿ ಅನ್ನುವಂಥ ಸಲಹೆಗಳನ್ನೇನೋ ಕೊಟ್ಟಿದ್ದರು. ಆದರೆ ಈಗ ಅದರ ಬೆನ್ನಲ್ಲೇ ದರ ಏರಿಕೆ ಅನ್ನುವಂತಹ ಬರೆ ಈಗ ಸಾಮಾನ್ಯ ಜನರ ಮೇಲೆ ಬೀಳೋದಕ್ಕೆ ಶುರುವಾಗಿದೆ. ಪ್ರಧಾನಿ ಮೋದಿಯವರ ಮಿತವ್ಯಯ ಕರೆ ಬೆನ್ನಲ್ಲೇ ದರ ಏರಿಕೆಯ ಬರೆ ಬಿದ್ದಿದೆ. ಚಿನ್ನ ಬೆಳ್ಳಿ ಆಯಿತು, ಈಗ ಪೆಟ್ರೋಲ್ ಡೀಸೆಲ್ನ ಸರದಿ ಬಂದಿದೆ. ಪೆಟ್ರೋಲ್ ಡೀಸೆಲ್ನ ಸರದಿ ಬಂದ ಮೇಲೆ ಉಳಿದವುಗಳ ಸರದಿ ಬರಲೇಬೇಕಾಗತ್ತೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಅಗತ್ಯ ವಸ್ತುಗಳು ಕೂಡ ಈಗ ದುಬಾರಿಯಾಗುವುದಕ್ಕೆ ಶುರುವಾಗಿದ್ದಾವೆ. ಹೀಗಾಗಿ ಮಧ್ಯಪ್ರಾಚ್ಯದ ಯುದ್ಧ, ಅಲ್ಲಿ ನಡೀತಾ ಇರುವಂತಹ ಸಂಘರ್ಷ, ಅದರ ಪರಿಣಾಮವಾಗಿ ಜಾಗತಿಕವಾಗಿ ಬೀಳ್ತಾ ಇರುವಂತಹ ಒತ್ತಡ, ಈ ಎಲ್ಲದರ ಪರಿಣಾಮವಾಗಿ ಈಗ ನಮ್ಮಲ್ಲಿ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ನೀವು 5 ರಾಜ್ಯಗಳ ಚುನಾವಣೆ ಆದಾಗ ತಡ್ಕೊಂಡಿದ್ರಿ, ಈಗ ಯಾಕೆ ಏರಿಕೆ ಮಾಡ್ತಾ ಇದ್ದೀರಿ ಅನ್ನೋಂಥ ಸಹಜ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರ ಹೊರತಾಗಿ ಈಗ ಪೆಟ್ರೋಲ್ ದುಬಾರಿ ಹಿಂಗಾಗಿದೆ, ಎಲ್ಲಿಗೆ ಬಂದು ತಲುಪಿದೆ ಬೆಂಗಳೂರಿನಲ್ಲಿ ಅನ್ನೋಂಥನ್ನ ನಾವು ನೋಡ್ತಾ ಹೋದರೆ, ಹಳೆಯ ದರ 102.91 ರೂಪಾಯಿ ಇತ್ತು. ಪರಿಷ್ಕೃತ ದರ ಈಗ 106.21ರಷ್ಟು ಏರಿಕೆ ಆಗಿದೆ. 3.5 ರೂಪಾಯಿಯಷ್ಟು ಏರಿಕೆ ಈಗಾಗಲೇ ಆಗಿರುವಂಥದ್ದು. ಪರಿಷ್ಕೃತ ದರ ಈಗ 106.21 ಇವತ್ತಿನ ದರ ಇದು. ಇನ್ನು ಹಳೆಯ ದರ 90.99 ರೂಪಾಯಿ ಇತ್ತು ಡೀಸೆಲ್ಗೆ ಇದ್ದಂಥದ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ಗೆ ಇದ್ದಂತಹ ದರ 90.99 ಬೆಂಗಳೂರಿನಲ್ಲಿದ್ದಂತಹ ದರ ಇದು. ಪರಿಷ್ಕೃತ ದರ ಈಗ 94.10ಗೆ ಬಂದು ನಿಂತಿದೆ. ಇಲ್ಲೂ ಕೂಡ 3 ರೂಪಾಯಿಗಿಂತ ಹೆಚ್ಚಿನ ದರ ಏರಿಕೆಯನ್ನು ಮಾಡಲಾಗಿದೆ. ಡೀಸೆಲ್ ಈ ಮೂಲಕ ದುಬಾರಿ ಆಗಿದೆ. ಈಗಾಗಲೇ ಚಿನ್ನ ಬೆಳ್ಳಿಯ ದುಬಾರಿಯನ್ನು ನಾವು ನೋಡ್ತಾ ಇದ್ವಿ. ಹೇಗೆ ಸರ್ಕಾರ ಅಬಕಾರಿ ಆಮದು ಸುಂಕವನ್ನು ಏರಿಕೆ ಮಾಡ್ತಾ ಇದ್ದಂತೆ ಚಿನ್ನ ಬೆಳ್ಳಿಯ ದರ ಆಮದು ಸುಂಕ ಏರಿಕೆಯ ಜೊತೆಗೆ ಜಾಸ್ತಿ ಆಗಿದೆ. ಅದರ್ವೈಸ್ ಕೂಡ ಜಾಸ್ತಿ ಆಗ್ತಾನೆ ಸಾಗಿತ್ತು ಚಿನ್ನ ಬೆಳ್ಳಿಯ ದರ. ಈಗ ಅದರ ಮೇಲೆ ಈಗ ಆಮದು ಸುಂಕವೂ ಕೂಡ ಹೆಚ್ಚಳ ಆಗಿರೋದ್ರಿಂದಾಗಿ ಚಿನ್ನ ಬೆಳ್ಳಿಯ ದರ ಏರಿಕೆ ಆಯಿತು. ಇದರ ಉದ್ದೇಶ ಗ್ರಾಹಕರು ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡಿ, ಯಾಕಂದರೆ 1 ವರ್ಷದವರೆಗೆ ನೀವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ ಅಂತೇಳಿ, ವಿಶೇಷವಾಗಿ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತೇಳಿ ಪ್ರಧಾನಮಂತ್ರಿಯವರು ಕರೆಯನ್ನು ಕೊಟ್ಟಿದ್ದರು. ಅದರ ಭಾಗವಾಗಿ ಖರೀದಿಯನ್ನು ಆದಷ್ಟು ಕಡಿಮೆ ಮಾಡಿಸುವಂತಹ ನಿಟ್ಟಿನಲ್ಲಿ ಆಮದು ಸುಂಕವನ್ನು ಹೆಚ್ಚಳ ಮಾಡಿ ಚಿನ್ನದ ದರದ ಏರಿಕೆಯೂ ಕೂಡ ಆಗಿದೆ. ಈಗ ಪೆಟ್ರೋಲ್ ಡೀಸೆಲ್ನ ದರ ಏರಿಕೆಯನ್ನು ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದ ಒತ್ತಡ ಇದಕ್ಕೆ ಒಂದು ಕಾರಣ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ನ ಮೇಲಿನ ದರವನ್ನು ಏರಿಕೆ ಮಾಡಲಾಗ್ತದೆ. ಈಗಾಗಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿತ ಮಾಡಿತ್ತು. ಆದರೆ ಆ ಕಡಿತ ಮಾಡಿದ್ದರ ನೇರ ಲಾಭ ಸಾಮಾನ್ಯ ಜನರಿಗೆ ಸಿಗಲಿಲ್ಲ. ಬದಲಿಗೆ ಅದು ಕೇವಲ ಯಾವ ತೈಲ ಕಂಪನಿಗಳಿದ್ದಾವೆ ಅವರಿಗೆ ಮಾತ್ರ ಸಿಕ್ಕಿತ್ತು. ಈಗ ದರ ಏರಿಕೆ ಆಗ್ತಾ ಇರುವಾಗ ಮತ್ತೆ ಅದು ಗ್ರಾಹಕರ ಮೇಲೆ ತಟ್ಟುತ್ತಾ ಇದೆ. ವಾಣಿಜ್ಯ ಬಳಕೆಯ ಗ್ಯಾಸನ್ನು ಈಗಾಗಲೇ ಪರಿಷ್ಕರಣೆ ಮಾಡಲಾಗಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ವಿಪರೀತವಾದಂತಹ ಏರಿಕೆ ಆಗಿದೆ. 993 ರೂಪಾಯಿಗಳ ಏರಿಕೆಯನ್ನು ಮೊನ್ನೆಯಷ್ಟೇ ಮಾಡಲಾಗಿತ್ತು. ಹಾಗೆಯೇ ಇದರ ಜೊತೆಗೆ ಈಗ ಮುಂದುವರೆದ ಭಾಗವಾಗಿ ಈಗ ಮಾಡ್ತಾ ಇರುವಂಥಲ್ಲಿ CNG ದರವನ್ನು ಏರಿಕೆ ಮಾಡಲಾಗಿದೆ. CNGಯ ದರವನ್ನು ಕೂಡ ಏರಿಸಲಾಗಿದೆ. ಹೀಗಾಗಿ ಆಟೋಗಳು
ಮತ್ತು ಯಾರೆಲ್ಲ CNGಯನ್ನು ಅವಲಂಬಿತರಾಗಿದ್ರು ಅವರೆಲ್ಲರಿಗೂ ಕೂಡ ಈಗ ದುಬಾರಿ ದುನಿಯಾದ ಎಫೆಕ್ಟ್ ಈಗ ತಟ್ಟೋದಕ್ಕೆ ಶುರುವಾಗುತ್ತೆ. ಅವರ ಲಾಭದ ಮೇಲಿನ ಹೊಡೆತ ಬೀಳುತ್ತೆ. ಅಗತ್ಯ ವಸ್ತುಗಳು ಕೂಡ ಈಗ ದುಬಾರಿ ಆಗ್ತಾ ಇದ್ದಾವೆ. ಒಮ್ಮೆ ಪೆಟ್ರೋಲ್ ಅಥವಾ ಡೀಸೆಲ್ನ ದರ ಏರಿಕೆ ಆಯಿತು ಅಂದರೆ ಅದರ ನೇರ ಪರಿಣಾಮ ಬಂದು ಬೀಳುವಂಥದ್ದು ಅಗತ್ಯ ವಸ್ತುಗಳ ಮೇಲೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯು ಕೂಡ ಇದರೊಂದಿಗೆ ಫಿಕ್ಸ್ ಆದಂತೆ ಆಗುತ್ತೆ. ಯಾಕಂದರೆ ಸಾಗಾಣೆ ವೆಚ್ಚ, ಸರಬರಾಜಿನ ವೆಚ್ಚ ಇವುಗಳೆಲ್ಲೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಜನಸಾಮಾನ್ಯರ ದೈನಂದಿನ ಜೀವನ ಈಗ ದುಬಾರಿ ಆಗುವಂಥದ್ದು ಫಿಕ್ಸ್ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದೆ. ವಿಶೇಷವಾಗಿ ಹಾಲು ಮೊಸರಿನ ದರದಲ್ಲೂ ಕೂಡ ಏರಿಕೆ ಮಾಡಬಹುದು. ಈಗಾಗಲೇ ಅಮೂಲ್ನವರು ಏರಿಕೆ ಮಾಡಿದ್ದಾರೆ. KMF ಇನ್ನೂ ಕೂಡ ಆ ರೀತಿಯಂತಹ ನಿರ್ಧಾರವನ್ನು ಕೈಗೊಂಡಿಲ್ಲ. ಆದರೆ ಹಾಲು ಮೊಸರಿನ ದರದಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಹಣ್ಣು ತರಕಾರಿಯ ದರದಲ್ಲೂ ಕೂಡ ಏರಿಕೆಯನ್ನು ಮಾಡುವಂತಹ ಏರಿಕೆಗಳು ಆಗುವಂತಹ ಸಂಭವನೆ ಇದ್ದೇ ಇರುವಂಥದ್ದು. ಇದು ಸಹಜವಾದಂತಹ ಪ್ರಕ್ರಿಯೆ, ಒಂದು ಇನ್ನೊಂದರ ಮೇಲೆ ಅವಲಂಬಿತ ಆಗ್ತಾ ಹೋಗುವಂಥದ್ದು. ಅಕ್ಕಿ ಬೇಳೆಯ ದರದಲ್ಲೂ ಕೂಡ ಏರಿಕೆ ನಿರೀಕ್ಷಿಸಲಾಗಿದೆ, ಏರಿಕೆ ಆಗಬಹುದು. ಅಡುಗೆ ಎಣ್ಣೆಯ ದರದಲ್ಲೂ ಕೂಡ ಇವತ್ತಿನವರೆಗೆ ಏರಿಕೆ ಆಗಿಲ್ಲ, ಆದರೆ ಅದರಲ್ಲೂ ಏರಿಕೆ ಆಗಬಹುದು. ಬಸ್, ಟ್ರಕ್ ಹಾಗೆಯೇ ಟ್ಯಾಕ್ಸಿ ಇವುಗಳ ದರದಲ್ಲೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳು ಇದ್ದೇ ಇದ್ದಾವೆ. ಖಾಸಗಿ ಬಸ್ ಕರ್ನಾಟಕದಲ್ಲಂತೂ ಆಲ್ರೆಡಿ ಅವರು ಹಿಂದೆ ಮುಂದೆ ನೋಡಲಿಲ್ಲ, ಆ ಕಡೆ ಹೋಗಿದ್ದಾರೆ. ಡೀಸೆಲ್ ದರ ಏರಿಕೆ ಆಗಿದೆ ಅಂತದನ್ನು ನೋಡಿದ್ದಾರೆ. ಇಮಿಡಿಯೇಟಾಗಿ ಇವತ್ತು ರಾತ್ರಿಯಿಂದಲೇ ಪುರ್ಸೊತ್ತೇ ಕೊಟ್ಟಿಲ್ಲ ಅವರು, ಇವತ್ತು ರಾತ್ರಿಯಿಂದಲೇ ದರ ಏರಿಕೆಯನ್ನು ಮಾಡಿಬಿಟ್ಟಿದ್ದಾರೆ ಖಾಸಗಿ ಬಸ್ಗಳವರು. ಮತ್ತು ಅವರು ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಕೊಂಡು ಕೂತಿದ್ದಾರೆ. ಇವತ್ತು ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟಂತೆ, ಯಾಕಂದರೆ ಅದು ನೇರವಾಗಿ ಗ್ರಾಹಕರ ಜೇಬಿಗೆ ಬೀಳುವಂತಹ ಕತ್ತರಿಯಾಗಿರೋದಾಗಿ ಗ್ರಾಹಕರನ್ನ ಮಾತನಾಡಿಸಿದಾಗ ಜನ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ನಾವು ದುಡ್ಯಾಕೆ ಹೋಗೋರು ಸರ್, ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗಿ ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ್ ನಾವು, ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸಂಸಾರ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಎಲ್ಲದಕ್ಕೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡ್ಬೇಕು ಸರ್ ನಾವು? ಇನ್ನು ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದ್ರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದ್ರೆ ದುಬಾರಿಕೆ ಆಯ್ತು. ಮತ್ತಷ್ಟು ಏನಿವೆ ಅಂದ್ರೆ ಊಟದ ಆಹಾರಗಳ ಮೇಲೆ ಏನಾಗುತ್ತದೆ ಅಂದ್ರೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತೆ ದುಬಾರಿ ಆಗುವಂತ ಪರಿಸ್ಥಿತಿ ಉಂಟಾಗಿದೆ. ಬೇರೆ ಭಾಗಗಳಲ್ಲಿ ಗ್ರಾಹಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ದುಬಾರಿ ದಿನಗಳು ಹೀಗೀಗ ಆಗ್ತಾ ಇದ್ದಾವೆ ಅನ್ನೋದನ್ನ ನೋಡ್ತಾ ಹೋದಾಗಲೇ ಖಾಸಗಿ ಬಸ್ಗಳವರು ಈಗಾಗಲೇ ಡೀಸೆಲ್ ಬೆಲೆ ಏರಿಕೆಯ ಹೊರೆ ತಗ್ಗಿಸೋದಕ್ಕೆ ಪ್ರಯಾಣಿಕರಿಗೆ ಬರೆ ಎಳೆಯೋದಕ್ಕೆ ಹೊರಟಿದ್ದಾರೆ. ಯಾಕಂದರೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಅದರ ಒತ್ತಡ ಖಾಸಗಿ ಸಂಸ್ಥೆಗಳ ಮೇಲೆ ಆಗೇ ಆಗುತ್ತೆ. ಆ ಒತ್ತಡವನ್ನು ಅವರು ತಾವೇ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಬರೆಯನ್ನು ತಮಗೆ ಬೀಳಬೇಕಾಗಿದ್ದ ಬರೆಯನ್ನು ಅವರ ಲಾಭದಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಅದು ಸಾಮಾನ್ಯ ಜನರ ಬೆನ್ನಿನ ಮೇಲೆ ಬೀಳ್ತಾ ಇದೆ, ಅವರ ಕಿಸೆಗೆ ಕತ್ತರಿ ಬೀಳುತ್ತೆ. ಡೀಸೆಲ್ ದುಬಾರಿ ಆಗ್ತಾ ಇದ್ದರೆ ಖಾಸಗಿ ಬಸ್ಗಳ ಪ್ರಯಾಣ ದರವನ್ನು ಏರಿಕೆ ಮಾಡಲಾಗಿರುವಂಥದ್ದು. ಈಗಾಗಲೇ ಪ್ರಯಾಣ ದರವನ್ನು ಏರಿಕೆ ಮಾಡಿರುವಂಥದ್ದು. ಇಲ್ಲಿ ಟ್ರಾವೆಲ್ ಹಾಗೂ ಸಿಟಿ ಬಸ್, ಸರ್ವಿಸ್ ಬಸ್ಗಳ ಟಿಕೆಟ್ ದರದಲ್ಲೂ ಕೂಡ ಏರಿಕೆಯನ್ನು ಮಾಡಲಾಗಿದೆ. ಟ್ರಾವೆಲ್, ಸಿಟಿ ಬಸ್ ಹಾಗೆಯೇ ಸರ್ವಿಸ್ ಬಸ್ಗಳ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಈ ಮೂಲಕ ಈಗಾಗಲೇ ರಾಜ್ಯದಲ್ಲಿ ಈ ನಿರ್ಧಾರವನ್ನು ಟ್ರಾವೆಲ್ಸ್ ಮಾಲೀಕರು ತೆಗೆದುಕೊಂಡಾಗಿದೆ. ಸಿಟಿ ಬಸ್ಗಳಿಗೆ ಹಾಗೆಯೇ ಸರ್ವಿಸ್ ಬಸ್ಗಳ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿ. ವಿಶೇಷವಾಗಿ ಖಾಸಗಿ ಬಸ್ ಟಿಕೆಟ್ ದರ 20% ಏರಿಕೆ ಆಗ್ತಾ ಇದೆ. ಬಹುಶಃ ಇವರು ಮುಂದೆಯೂ ಕೂಡ ಇನ್ನಷ್ಟು ಏರಿಕೆ ಆಗಬಹುದು ಅಂತ ಹೇಳೋದನ್ನು ಅಂದಾಜಿಸಿ ಈಗಲೇ ಏರಿಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈಗ ಆಗ್ತಾ ಇರುವಂತಹ ದರ ಏರಿಕೆಯ ಮೇಲ್ಗಡೆ ಈಗಾಗಲೇ 20-30% ಏರಿಕೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಏಕಾಏಕಿ 20-30% ಏರಿಕೆ ಮಾಡ್ತಾರೆ. ಖಾಸಗಿ ಬಸ್ಗಳ ವಿಚಾರದಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ವೀಕೆಂಡ್ಗಳಲ್ಲಿ ಅದರ್ವೈಸ್ ಕೂಡ ದರವನ್ನು ದುಪ್ಪಟ್ಟು ಮಾಡ್ತಾ ಇದ್ದಾರೆ. ಹಾಗೆಯೇ ಹಬ್ಬ ಹರಿದಿನಗಳು ಬಂದಾಗಲಂತೂ ಮಿತಿ ಮೀರಿದ ರೀತಿಯಲ್ಲಿ ಯಾವುದೇ ಲಗಾಮ್ ಇಲ್ಲದೇ ದರ ಏರಿಕೆಯನ್ನು ಮಾಡ್ತಾ ಇರ್ತಾರೆ. ಈಗ ಇವತ್ತು ಮಧ್ಯರಾತ್ರಿಯಿಂದಲೇ ಪ್ರತಿ ಟಿಕೆಟ್ಗೆ 120-130 ರೂಪಾಯಿಗಳ ಹೆಚ್ಚಳ ಆಗ್ತಾ ಇದೆ. ಅಂದರೆ ಒಬ್ಬ ಪ್ರಯಾಣಿಕ ಬೆಂಗಳೂರಿನಿಂದ ಕುಳಿತವನು ಬೆಳಗಾವಿ ತಲುಪೋದಕ್ಕೆ ಇರುವಷ್ಟು ದೂರದಲ್ಲಿ 1 ಕಿಲೋಮೀಟರ್ ಲೆಕ್ಕದಲ್ಲಿ ಇವರು ಈಗ ಪೈಸಾವನ್ನು ಕೂಡ ಡೀಸೆಲ್ನ ದರದೊಂದಿಗೆ ಲೆಕ್ಕ ಹಾಕಿ 120-130 ರೂಪಾಯಿಯ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಬುಕ್ಕಿಂಗ್ ಮಾಡಿದಂಥವ್ರಿಗೆ ಮಾತ್ರನೇ ಬಸ್ ಟಿಕೆಟ್ ದರ ಏರಿಕೆಯ ಬಿಸಿ ಇಲ್ಲ. ಅಂದರೆ ಈಗಿನ ಒಂದು ಪ್ರಯಾಣ ನಿಮಗೆ ಹಳೆಯ ರೇಟ್ನಲ್ಲೇ ಹೋಗುತ್ತೆ. ಈಗ ಮಾಡಿರುವಂತಹ ಬುಕ್ಕಿಂಗ್ನ ಕಾರಣಕ್ಕಾಗಿ ಸದ್ಯದ ಹಾಲಿ ದರದಲ್ಲೇ ಪ್ರಯಾಣಿಸಬಹುದು. ಆದರೆ
ಬುಕ್ಕಿಂಗ್ ಮಾಡದೇ ಇರುವಂಥವ್ರು, ಕಡೆ ನಿಮಿಷದಲ್ಲಿ ಬುಕ್ ಮಾಡ್ಕೊಂಡು ಹೋಗುವಂಥವ್ರು, ಅವರೆಲ್ಲರಿಗೂ ಕೂಡ ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆಯ ಬಿಸಿ ತಟ್ಟುತ್ತೆ. ಖಾಸಗಿ ಬಸ್ ಮಾಲೀಕರ ಸಂಘದವರು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ವಾಹನಕ್ಕೂ ಒಂದು ಟ್ರಿಪ್ಪಿಗೆ ನಾನು ಹೇಳ್ತಾ ಇರೋದು 900ರಿಂದ 1000 ರೂಪಾಯಿ ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ 1000 ರೂಪಾಯಿ ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ತಮಗೆ ಗೊತ್ತಿದೆ, ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಉಳ್ತೀವಿ. ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕೊಂತ ಇದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಹಾಕೊಂತ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟರ್ ಕೊಡ್ತೀವಿ, 300 ಲೀಟರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ. ರಿಸ್ಟ್ರಿಕ್ಷನ್ ನೀವು ಆಚೆ ಕಡೆ ಇಂಡಸ್ಟ್ರೀಸ್ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ಇಲ್ಲಿ ಖಾಸಗಿ ಬಸ್ಗಳ ಮಾಲೀಕರ ಸಂಘದವರು ಶಕ್ತಿ ಯೋಜನೆಯ ಕಡೆಗೆ ಬೆರಳು ತೋರಿಸ್ಕೊಂಡು ತಮ್ಮ ಖಾಸಗಿ ಬಸ್ಗಳ ದರ ಏರಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಸಮರ್ಥನೆ ಅವರು ಹೇಳುವಂಥದ್ದು ಸರಿ, ಯಾಕಂದರೆ ಡೀಸೆಲ್ನ ದರ ಏರಿಕೆಯನ್ನು ಖಾಸಗಿ ಕಂಪನಿಗಳು ಅವರೇ ಹೊರತುಕೊಳ್ಳೋದಕ್ಕೆ ಆಗೋದಿಲ್ಲ, ಬದಲಿಗೆ ಅದನ್ನು ಗ್ರಾಹಕರ ಮೇಲೆ ವರ್ಗಾಯಿಸ್ತಾ ಇದ್ದಾರೆ. ಆ ರೀತಿಯಾದಂತಹ ವರ್ಗಾವಣೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ನವರು ಚಾಟಿ ಬೀಸ್ತಾ ಇದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ನೀವು ಬೆಲೆ ಏರಿಕೆಯನ್ನು ಮಾಡಿದ್ದೀರಿ ಅನ್ನುವಂಥದ್ದು ಈಗ ಕಾಂಗ್ರೆಸ್ನವರು ಎತ್ತುತ್ತಾ ಇರುವಂತಹ ಆಕ್ಷೇಪ. ಚುನಾವಣೆಗೋಸ್ಕರ ಇಷ್ಟು ದಿನ ನೀವು ಕಾದಿದ್ದು, ಈಗ ನೀವು ಬರೆ ಎಳೆದಿದ್ದೀರಿ, ಚುನಾವಣೆಗಾಗಿ ಕಾದು ಈಗ ನೀವು ಬರೆ ಎಳೆದಿದ್ದೀರಿ ಅಂತೇಳಿ ಕಾಂಗ್ರೆಸ್ನವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಲೆ ಏರಿಕೆಯ ನಿರ್ಧಾರ ವಾಪಸ್ ಪಡೆದೇ ಇದ್ರೆ ನಾವು ಹೋರಾಟ ನಡೆಸಬೇಕಾಗತ್ತೆ ಅನ್ನುವಂತಹ ಅಂಶವನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಸಬ್ಸಿಡಿ ಕೊಡುವ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ದು ಯಾಕೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ನವರು ಕೇಳ್ತಾ ಇರುವಂತಹ ಪ್ರಶ್ನೆ. ಸಬ್ಸಿಡಿ ಕೊಡುವಂತಹ ನಿರ್ಧಾರಗಳಿಂದ ಈಗ ನೀವು ಹಿಂದಕ್ಕೆ ಸರಿದಿದ್ದು ಯಾವ ಉದ್ದೇಶದ ಕಾರಣಕ್ಕಾಗಿ? ಬಂಗಾರದ ಬಾಂಡ್ ಕೊಟ್ಟವರಿಂದಲೇ ಈಗ ಬಂಗಾರ ಖರೀದಿ ಬೇಡ ಅನ್ನುವಂತಹ ಪುಕ್ಕಟೆ ಸಲಹೆಯನ್ನು ನೀಡಲಾಗ್ತಾ ಇದೆ ಅನ್ನೋದು ಈಗ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆಕ್ಷೇಪ. ಅಮೆರಿಕಾದೊಂದಿಗೆ ವ್ಯಾಪಾರ ಒಪ್ಪಂದದಿಂದಾಗಿ, ಇದು ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕಾಗಿ ಅಲ್ಲ, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದಿಂದಾಗಿ ಭಾರತಕ್ಕೆ ಈ ಬರೆ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಮತ್ತು ಯುದ್ಧದ ನೆಪವನ್ನು ಬಿಟ್ಟು ಜನಸಾಮಾನ್ಯರಿಗೆ ನಿಜ ಹೇಳಿ ಅನ್ನುವಂತಹ ಸವಾಲನ್ನು ಎಸೆದಿದ್ದಾರೆ. ನೀವು ಯುದ್ಧವನ್ನು ಹೇಳ್ತಾ ಇದ್ರಿ, ಆದರೆ ಅಸಲಿ ಕತೆ ಏನು ಅನ್ನೋದನ್ನ ಹೇಳಿ ಅನ್ನೋದು ಕಾಂಗ್ರೆಸ್ ನಾಯಕರುಗಳು ಕೇಳ್ತಾ ಇದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ, ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರು ಇಲ್ಲೇ ಅಲ್ಲ. ಅದರಿಂದ ಇದನ್ನ ಖಂಡಿಸ್ತೇವೆ. ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿ, ಇದನ್ನ ಮಾಡಬಾರ್ದಾಗಿದೆ. ಯಾಕೆಂದ್ರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ ಪೆಟ್ರೋಲು ಸಬ್ಸಿಡಿ ಮಾರಾದ್ರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ದೇಶ ಅಧೋಗತಿಗಿಳಿದಿದೆ, ದೇಶವನ್ನ ಸಂಪೂರ್ಣವಾಗಿ ಇವರು ನಾಶ ಮಾಡಿದಾರ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ, ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು, ಸುಳ್ಳು ಆಶ್ವಾಸನೆಗಳು ಬರೇ. ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾರ, ನೀವು ತೊಗೊಳಕ್ ರೆಡಿ ಇಲ್ಲ. ಆಯಿಲ್ ಕೊಡ್ತಾರ, ತೊಗೊಳಕ್ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದೆ, ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್. ಈಗ ನೀವು ಅಮೆರಿಕ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಇವತ್ತು ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತೆ ನೀವ್ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೆರಿಕದಿಂದ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡ್ರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡಬಹುದು. ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, 3 ರೂಪಾಯಿ ಡೀಸೆಲ್ದು ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು?
ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇನ್ನೂ ಮಾತಾಡ್ತಾ ಚಿನ್ನ ಖರೀದಿಸಬೇಡಿ, ಇದು ಖರೀದಿಸಬೇಡಿ ಅಂತಾರೆ. 5 ಎಲೆಕ್ಷನ್ ಮುಗಿಯೋವರೆಗೂ ಸುಮ್ಮನೆ ಇದ್ದು ಇವಾಗ ಏನ್ ಸರ್ ಇದಾಟ? ಜನ ವಿರೋಧಿ ನೀತಿ ತಾನೆ, ಜನ ವಿರೋಧಿ ನೀತಿ. ಕಾಮನ್ ಮ್ಯಾನ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಒಂದು ನೀಟ್ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ. ನೋಡಿ, ಒಬ್ಬರೇನಾದ್ರೂ ಬಿಜೆಪಿ ಅವರು ಇಶ್ಯೂಸ್ ಮೇಲೆ ಮಾತಾಡ್ತಿದಾರ? ಹಿಜಾಬ್ ಇಟ್ಕೊಂಡಿದ್ದಾರೆ. ಯಾಕ್ರಿ ಮುಸ್ಲಿಂ ಧರ್ಮದವರ ಬಗ್ಗೆ ನಿಮ್ಗೆ ಅಷ್ಟು ಕೋಪ? ಯಾಕೆ ಅಶೋಕಣ್ಣ, ಯಾಕೆ ಯತ್ನಾಳ್ ಸಾಹೇಬ್ರೆ, ಯತ್ನಾಳ್ ಸಾಹೇಬ್ರೆ ನಿಮ್ಗೆ ಏನೆಲ್ಲ ಓಪನ್ ಆಗಿದೆಯೋ ಅದೆಲ್ಲ ಮುಚ್ಕೊಳ್ಳಿ ಯತ್ನಾಳ್ ಸಾಹೇಬ್ರೆ, ಅಂದ್ರೆ ನಿಮ್ ಬಾಯಿ ಮುಚ್ಕೊಳ್ಳಿ ಅಂತ. ಹೀಗೆ ಇಲ್ಲಿ ಕಾಂಗ್ರೆಸ್ದವರು ಬಿಜೆಪಿಯವ್ರನ್ನ ಕೆಣಕ್ತಾ ಇದ್ದಾರೆ. ಆ ಮೂಲಕ ದುಬಾರಿ ದಿನಗಳನ್ನು ಅನುಭವಿಸಬೇಕಾಗಿರೋದು ಈಗ ಜನಸಾಮಾನ್ಯರ ಪಾಡಾಗಿದೆ. ಅರೆ ರಾಜಕೀಯದ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿರುವಂಥದ್ದು.